ಆಮೇಲೆ ಇನ್ನೊಂದೇನ್ ಗೊತ್ತಾ, ಬೆನ್ ಸ್ಟೋಕ್ಸ್ ಅವ್ರು ಇಲ್ದೇ ಇರೋದು ಬೇರೆ ಬೌಲರ್ಸ್ಗೂ ಅಫೆಕ್ಟ್ ಆಗ್ತಾ ಇದೆ. ಕಾರಣ ಹೇಳ್ತೀನಿ ಕೇಳಿ. ಜೋಫ್ರಾ ಆರ್ಚರ್, ಕಾರ್ಸು ಮತ್ತೆ ವೋಕ್ಸು 3 ಪ್ರಮುಖ ಬೌಲರ್ಗಳು. ಸ್ಟೋಕ್ಸ್ ಬಂದು ಇವ್ರಿಗೆ ರೆಸ್ಟ್ ಕೊಡ್ತಾ ಅವರು ಬಲ್ಕ್ ಆಫ್ ದಿ ಬೌಲಿಂಗ್ ಮಾಡೋರು. ಇವಾಗ ಏನಾಗ್ತಾ ಇದೆ ಅಂದ್ರೆ, ಇದೇ ಬೌಲರ್ಸ್ ಪದೇ ಪದೇ ಇನ್ನೊಂದ್ ಎಂಡಿಂದ ಬೌಲಿಂಗ್ ಮಾಡ್ಬೇಕಾಗತ್ತೆ. ಅವ್ರಿಗೆ ಸಿಗ್ತಾ ಇದ್ದಂತ ರೆಸ್ಟ್ ಸಿಗ್ತಾ ಇಲ್ಲ. ಅವ್ರ ಮೇಲೆ ಜಾಸ್ತಿ ಒತ್ತಡ ಆಗಿದೆ ಬೆನ್ ಸ್ಟೋಕ್ಸ್ ಇಲ್ದೇ ಇರೋರು. ಅದಕ್ಕೋಸ್ಕರ ಅವ್ರು ಜೋ ರೂಟ್ ನ ಕೂಡ ಯೂಸ್ ಮಾಡ್ಬೇಕಾಯ್ತು. ನಿನ್ನೆ ಲಿಯಮ್ ಡಾಸನ್ ಅವರು ಆಕ್ಚುಲಿ ಸ್ವಲ್ಪ ಆರ್ಡಿನರಿಯಾಗಿ ಕಾಣಿದ್ರು. ಯಾಕೆ ಗೊತ್ತಾ, ಆ ರೈಟ್ ಹ್ಯಾಂಡರ್ಸ್ ಬ್ಯಾಟಿಂಗ್ ಆಡುವಾಗ ಲೆಫ್ಟ್ ಆರ್ಮ್ ಸ್ಪಿನ್ನರ್ಗೆ ಅಷ್ಟೊಂದು ಪರ್ಚೇಸ್ ಇಲ್ಲ, ರಫ್ ಪಿಕ್ಚರ್ ಅಲ್ಲಿ ಬರೋದೇ ಇಲ್ಲ. ಅವ್ರು 1 or 2 overs ಓವರ್ ದ ವಿಕೆಟ್ ಮಾಡಿ ಆ ರಫ್ ನ ಟಾರ್ಗೆಟ್ ಮಾಡಕ್ ಪ್ರಯತ್ನ ಪಟ್ರು. ಬಟ್ ಶುಭ್ಮನ್ ಗಿಲ್ ಮತ್ತು KL ರಾಹುಲ್ಗೆ ಇದು ಹೊಸದಲ್ಲ, ಸುಮ್ನೆ ಪ್ಯಾಡ್ ಇಡ್ತಾ ಇದ್ರು, ಆಡಕ್ಕೂ ಹೋಗ್ತಾ ಇರ್ಲಿಲ್ಲ. ಬಟ್ ಲಿಯಮ್ ಡಾಸನ್ ಅವರ ಪಾತ್ರ ಇವತ್ತಿದೆ ಅಂತ ನಂಗೆ ಅನ್ಸ್ತದೆ. ಯಾಕೆ ಗೊತ್ತಾ, ಇನ್ ಬರ್ತಾರೆ 3 ಜನ ಲೆಫ್ಟ್ ಹ್ಯಾಂಡರ್, ರಿಷಬ್, ವಾಷಿಂಗ್ಟನ್, ಜಡೇಜಾ. ಅವ್ರು ಹಿಂಗ್ ನಿಂತ್ಕೊಂಡಾಗ ಕಣ್ಮುಂದೆನೆ ರಫ್ ಇರುತ್ತೆ. ಲಿಯಮ್ ಡಾಸನ್ ಓವರ್ ದ ಸ್ಟೆಮ್ಸ್ ಬಂದು ಆ ರಫ್ ನ ಟಾರ್ಗೆಟ್ ಮಾಡಿದ್ರೆ ಬ್ಯಾಟಿಂಗ್ ಅಷ್ಟು ಅನುಕೂಲ ಆಗೋದಿಲ್ಲ. ಸೊ ಇಂಗ್ಲೆಂಡ್ ಹೋಪ್ ಮಾಡ್ತಾ ಇರ್ತಾರೆ ಓಲ್ಡ್ ಬಾಲ್ ಅಲ್ಲಿ, ಅದು ಲೆಫ್ಟ್ ಹ್ಯಾಂಡರ್ಸ್ ಬಂದಾಗ ಲಿಯಮ್ ಡಾಸನ್ ಎಫೆಕ್ಟಿವ್ ಆಗ್ತಾರಂತೆ. ಜೋಫ್ರಾ ಆರ್ಚರ್ ಸೋಫಾರ್ ಏನು ಧಮಾಕ ಮಾಡಕ್ಕಾಗಿಲ್ಲ. ಇಡೀ ಸೀರೀಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಮ್ಯಾಕ್ಸಿಮಮ್ ವಿಕೆಟ್ಸ್ ಬಂದಿರೋದೇ ಲೆಫ್ಟ್ ಹ್ಯಾಂಡರ್ ಇನ್ ಮುಂದೆ ಬರ್ಬೋದು. ಸೊ ಇದೆಲ್ಲ ಚರ್ಚೆ ನಡೆಯುತ್ತೆ ಇಂಗ್ಲಿಷ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ.